ಪರ ಧ್ವನಿ ಎತ್ತಿದ ಮಹಿಳೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಆಸರೆ. ಅಪಘಾತಕ್ಕೀಡಾದ ವ್ಯಕ್ತಿಯೊಬ್ಬರನ್ನ ಉಡುಪಿಯ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ ಸಂದರ್ಭದಲ್ಲಿ ನಡೆದ ಅನ್ಯಾಯ ಮತ್ತು ನಿರ್ಲಕ್ಷ್ಯದ ವಿರುದ್ಧ ಧ್ವನಿ ಎತ್ತಿದ ಮಹಿಳೆಗೆ ಜೀವ ಬೆದರಿಕೆ ಕರೆಗಳು ಬಂದಿರುವ ಆರೋಪ ಕೇಳಿಬಂದಿದೆ. ಉಡುಪಿಯ ಅಕ್ಷಿತಾ ಪೂಜಾರಿ ಅವರು ಸಮಾಜಮುಖಿ ಕಳಕಳಿಯಿಂದ ಅನ್ಯಾಯವನ್ನ ಪ್ರಶ್ನಿಸಿದ ಬಳಿಕ ಬೆದರಿಕೆ ಕರೆಗಳನ್ನು ಎದುರಿಸಿದ್ದಾರೆ ಎನ್ನಲಾಗಿದೆ. ಬೆದರಿಕೆಗೆ ಹೆದರದೆ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ಉಡುಪಿ ಜಿಲ್ಲಾ ಘಟಕದ ಮೊರೆ ಹೋಗಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾಧ್ಯಕ್ಷ ಆರ್ ಪ್ರಭಾಕರ್ ಪೂಜಾರಿ ಅವರ ನೇತೃತ್ವದಲ್ಲಿ ಸಂಘಟನೆ ತಕ್ಷಣವೇ ಸ್ಪಂದಿಸಿದ್ದು, ಕಾರ್ಕಳ, ಕಾಪು, ಕುಂದಾಪುರ ಹಾಗೂ ಬೈಂದೂರು ತಾಲೂಕುಗಳ ಕರವೇ ಕಾರ್ಯಕರ್ತರು ಮತ್ತು ತಾಲೂಕು ಅಧ್ಯಕ್ಷರು ಅಕ್ಷಿತಾ ಪೂಜಾರಿ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಕರವೇ ಮುಖಂಡರು ಬೆದರಿಕೆ ನೀಡಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಇದೇ ವೇಳೆ ಸಂಕಷ್ಟದಲ್ಲಿದ್ದ ಅಕ್ಷಿತಾ ಪೂಜಾರಿ ಅವರಿಗೆ ಧೈರ್ಯ ತುಂಬಿ ನಿಮ್ಮ ಜೊತೆ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ತಂಡ ಇದೆ ಎಂಬ ಅಭಯವನ್ನ ನೀಡಿದ್ದಾರೆ. ಇನ್ನು ಬೆದರಿಕೆ ಸಂಬಂಧ ದೂರು ನೀಡಲು ಅಕ್ಷಿತಾ ಪೂಜಾರಿ ಅವರು 2 ಬಾರಿ ಉಡುಪಿ ನಗರ ಪೊಲೀಸ್ ಠಾಣೆಗೆ ತೆರಳಿದ್ದರೂ ಕೂಡ ಪೊಲೀಸರು ತಕ್ಷಣವೇ ಸ್ಪಂದಿಸದೆ ಸಂಜೆ 6:30 ಗಂಟೆ ತನಕ ಠಾಣೆಯಲ್ಲಿ ಕಾಯಿಸಿದ್ದಾರೆ ಎಂದು ಕರವೇ ಆರೋಪಿಸಿದೆ. ಸಮಾಜದಲ್ಲಿ ತಲೆದಿರುವಂಥ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರು ಧ್ವನಿ ಎತ್ತುವಾಗ ಈ ಪೊಲೀಸ್ ಇಲಾಖೆ ಬಳಿ ಅವರು ಹೇಳಿಕೊಂಡಾಗ ಪೊಲೀಸ್ ಇಲಾಖೆ ಕೆಲವೊಂದು ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದಾಗ ನಮ್ಮ ಬಳಿ ಅಕ್ಷಿತಾ ಪೂಜಾರಿ ಎಂಬುವರು ಬಂದು ಹೇಳಿಕೊಂಡಿದ್ದಾರೆ. ಹಾಗಾಗಿ 2 ಬಾರಿ ನಮ್ಮ ಉಡುಪಿ ನಗರ ಠಾಣೆಗೆ ಹೋಗಿದ್ರು ಕೂಡ ಅದರ ಬಗ್ಗೆ ಅವರು ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಳ್ಳದೆ ಸಂಜೆ 6:30, 6:45 ತನಕ ಕೂರಿಸಿಕೊಂಡ ಒಂದು ಘಟನೆ ನಡೆದಿದೆ. ಹಾಗಾಗಿ ಮಹಿಳೆಯರನ್ನು ಎಷ್ಟು ತನಕ ಠಾಣೆಯಲ್ಲಿ ಕೂರಿಸ್ಕೊಳ್ಬೇಕೆನ್ನುವಂಥ ಸಾಮಾನ್ಯ ಪ್ರಜ್ಞೆ ಕೂಡ ಪೊಲೀಸ್ ಇಲಾಖೆಗೆ ಇರಬೇಕಾಗಿದೆ. ಹಾಗಾಗಿ ನಾವು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಬಳಿ ಹೋದಾಗ ನಿಜವಾಗಿ ನಾನು ಇವತ್ತು ಮಾನ್ಯ ವರಿಷ್ಠಾಧಿಕಾರಿಯವರಿಗೆ ವಿಶೇಷವಾದ ಅಭಿನಂದನೆಗಳನ್ನು ಹೇಳ್ತೇನೆ. ಯಾಕಂತ ಹೇಳಿದರೆ ಅವರು ಉಡುಪಿಗೆ ಬಂದ ಮೇಲೆ ಎಷ್ಟೋ ಜನ ಅವರ ಅಭಿಮಾನಿಗಳೇ ಆಗಿದ್ದಾರೆ. ಯಾಕಂತ ಹೇಳಿದರೆ ಒಂದು ಕಾಕಿಯ ದರ್ಪವನ್ನು ತೋರದೆ ಒಂದು ಸಾಮಾನ್ಯ ವ್ಯಕ್ತಿಗಳ ಹಾಗೆ ನಮ್ಮ ಹತ್ರ ಒಂದು ಮಾತುಕತೆ ನಡೆಸಿ ಇವತ್ತು ಅಕ್ಷಿತಾ ಪೂಜಾರಿಯವರ ಪರ ನಾವು ಧ್ವನಿ ಎತ್ತಿದಾಗ ನಮಗೆ ಫೋನ್ ಕರೆ ಮುಖಾಂತರ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಮಾನ್ಯ ವರಿಷ್ಠಾಧಿಕಾರಿಯವರು. ಹಾಗಾಗಿ ನಾನು ವಿಶೇಷವಾದ ಅಭಿನಂದನೆ ವರಿಷ್ಠಾಧಿಕಾರಿಗಳು ಹೇಳ್ತೇನೆ. ಹಾಗೆ FIR ಮಾಡೋ ಮೂಲಕ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಅಕ್ಷಿತಾ ಪೂಜಾರಿಯವರಿಗೆ ಯಾರು ಥ್ರೆಟ್ ಕೊಟ್ಟಿರ್ತಾರೆ ಅವರನ್ನು ಕೂಡಲೇ ಅವರ ಮೇಲೆ ಮೊಕದ್ದಮೆ ಹೊಡಿ ಕರೆಸಿ ಪೊಲೀಸ್ ಠಾಣೆ ಕರೆಸಿ ಎನ್ಕ್ವೈರಿ ಮಾಡ್ತೆ ಅಂತ ಹೇಳಿದ್ದಾರೆ. ಹಾಗೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಕ್ಷಿತಾ ಪೂಜಾರಿ. ನಾನು ಈಗಾಗಲೇ ಒಂದು ಇನ್ಸಿಡೆಂಟ್ ಹೇಳಿದ್ದೇನೆ. ಅಜ್ಜರ್ಕಾಡಲ್ಲಿ ನಡೆದಂಥ ಇನ್ಸಿಡೆಂಟ್, ಅಜ್ಜರ್ಕಾಡ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನಡೆದಂಥ ಇದು ಇನ್ಸಿಡೆಂಟ್. 26 ಜುಲೈಗೆ ನಾವು ಒಂದು ಪೇಷಂಟನ್ನು ಅಡ್ಮಿಟ್ ಮಾಡಿದ್ದೇವೆ. ಅವರು 4 ಗಂಟೆಗೆ ಅಡ್ಮಿಟ್ ಮಾಡಿದ ಪೇಷಂಟ್ ಮರುದಿನ 11:30 ತನಕ ಅವರು ಬರೀ ICU ಇಟ್ಟು ವೆಂಟಿಲೇಟರ್ ಇಟ್ಟು ಅವರನ್ನು ಯಾವುದೇ ಟ್ರೀಟ್ಮೆಂಟ್ ಕೊಡದವರು ಇಟ್ಟಿದ್ದಾರೆ. ಕಾರಣ ಅವರದ್ದು ಯಾರು ಫ್ಯಾಮಿಲಿ ಮೆಂಬರ್ಸ್ ಬರಬೇಕಂತೆ, ಮತ್ತು ಪೊಲೀಸ್ ಬಂದು ಕಂಪ್ಲೇಂಟ್ ಆಗಿ ರಿಜಿಸ್ಟ್ರೇಷನ್ ಆಗಬೇಕಂತೆ, ಅದರ ಮೇಲೆ ಟ್ರೀಟ್ಮೆಂಟ್ ಅಂತೆ. ಅವರು ಡಾಕ್ಟ್ರು ಯಾವ ರೀತಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದರೆ ಆ ವ್ಯಕ್ತಿದ್ದು ಬ್ರೈನ್ ಡೆಡ್ ಅಂತ ಹೇಳಿದ್ದಾರೆ. ಅವನಿಗೆ ಏನೋ ಗತಿ ಇಲ್ಲ ಅಂತ ಆಗಿ ಹೇಳಿದಾರಾ ಅಥವಾ ಯಾಕೆ ಆಗಿ ಆ ರೀತಿ ಬ್ರೈನ್ ಡೆಡ್ ಅಂತ ಹೇಳಿದ್ದಾರೆ ಆ ವ್ಯಕ್ತಿಗೆ ಅಂತ ಗೊತ್ತಿಲ್ಲ ನನಗೆ. ಇವರದ್ದು ಒಳಗಡೆ ಯಾವ ರೀತಿಯ ವ್ಯವಹಾರ ಉಂಟು ಕೂಡ ಅಂತ ಗೊತ್ತಿಲ್ಲ. ಯಾರಿಗೂ ಒಬ್ಬರಿಗೆ ಗೊತ್ತಿಲ್ಲ ಅಂತ ಹೇಳಿದ ತಕ್ಷಣ ಆ ವ್ಯಕ್ತಿಯನ್ನು ಯಾವುದೇ ಟ್ರೀಟ್ಮೆಂಟ್ ಕೊಡದೆ ICU ಇಟ್ಟು ಬ್ರೈನ್ ಡೆಡ್ ಅಂತ ನಮಗೆ ಇನ್ಫಾರ್ಮ್ ಮಾಡಿದ್ದಾರೆ. ನಾವು ಅವರದ್ದು ಪರಿಚಯದ ವ್ಯಕ್ತಿಗಳಷ್ಟೇ. ಬಟ್ ನಾವು ಒತ್ತಾಯವಾಗಿ ಅವರನ್ನು ಬೇರೆ ಹಾಸ್ಪಿಟಲ್ಗೆ ಹಾಕೋಣ ಅಂತ ಹೇಳಿದರೆ ಆಗೋದಿಲ್ಲ. ಅವರದ್ದು ಬ್ರೈನ್ ಡೆಡ್ ಆಗಿದೆ, ನೀವು ಎಲ್ಲಿ ಹೋದರೂ ಅವರು ಬದುಕುವುದಿಲ್ಲ, ಅವರದ್ದು ಇದು ಬಿಟ್ಟುಬಿಡಿ ಅಂತ ಹೇಳಿದ್ದಾರೆ. ಅಂದರೆ ಅವರು ಸತ್ತೇ ಹೋದ್ರು, ಅವರು ಬಿಟ್ಟುಬಿಡಿ ಆಸೆ ಅಂತ ಹೇಳಿದ್ದಾರೆ. ಆ ರೀತಿ ಹೇಳಿದ್ದಾರೆ. ನಾವು ಇನ್ಚಾರ್ಜರ್ ಅಂತ. ಅದು ಬಿಟ್ಟು ಈ ರೀತಿ ಒಬ್ಬರ ಜೀವ ತೆಗೆಯುವಾಗೆ ಮಾಡಬಾರ್ದು ಯಾವತ್ತು. ನಾನು ಇದನ್ನು ಹೇಳಬೇಕಾದ್ರೆ ಕಾರಣ ಇಷ್ಟೇ. ಬ್ರೈನ್ ಡೆಡ್ ಆದ ವ್ಯಕ್ತಿ, ಗ್ಯಾರಂಟಿ ಇಲ್ಲ ಅಂತ ಹೇಳಿದ ವ್ಯಕ್ತಿ ಒಂದು ವಾರದಲ್ಲಿ ಅವರು ಇಂಪ್ರೂವ್ಮೆಂಟ್ ಆಗಿ ನಮ್ಮ ಹತ್ರ ಮನೆಗೆ ಹೋಗೋಣ ಅಂತ ಮಾತಾಡ್ತಿದ್ದಾರೆ. ಇವರು ಬ್ರೈನ್ ಡೆಡ್, ಅವರದ್ದು ಗ್ಯಾರಂಟಿ ಇಲ್ಲ ಅಂತ ಯಾವ ಡಾಕ್ಟರ್ ಹೇಳಿದ್ದವನು ಅಜ್ಜರ್ಕಾಡಲ್ಲಿ? ಯಾವ ಡಾಕ್ಟರ್ ಅದು ಇನ್ಫಾರ್ಮ್ ಕೊಟ್ಟದ್ದವನು? ಅಲ್ಲಿ ಹಾಗಾದರೆ ಸಿಸ್ಟಮ್ ಸರಿ ಉಂಟಲ್ಲ ಅಜ್ಜರ್ಕಾಡಲ್ಲಿ? ಏನು MBBS ಏನು ಓದಿದನೇ ಇಲ್ವ ಅವನು? ಯಾರನ್ನು ತಂದು ಅಲ್ಲಿ ಡಾಕ್ಟರ್ ಅಂತ ಕುತ್ಕೊಳಿಸ್ತೀರ ನೀವು?
ಬಡವರನ್ನು ಮರೆತು ಬಿಡುವುದಲ್ಲ, ಬಡವರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಮಾಡಿಕೊಡಿ. ಇದೊಂದು ನನ್ನ ಕಣ್ಣ ಮುಂದೆ ನಡೆದಂಥ ಇನ್ಸಿಡೆಂಟ್. ನನಗೆ ಯಾವುದೇ ಸಂಬಂಧ ಇಲ್ಲ. ನೆಕ್ಸ್ಟ್ ದಿನ ಅದು ಯಾರ ಮನೆಗೂ ಅಥವಾ ಯಾರಿಗೂ ಆಗ್ಬೋದು.